ಇತ್ತೀಚಿನ ದಿನಗಳಲ್ಲಿ ಗಿರೀಶ್ ಮಠಣ್ಣ ಅವರು ಒಂದಲ್ಲ ಒಂದು ವಿಚಾರಗಳಲ್ಲಿ ಸುದ್ದಿ ಆಗ್ತಾನೆ ಇದ್ದಾರೆ. ಸೊ ಅದೇ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಾದಂತಹ ಫೇಸ್ಬುಕ್ ನಲ್ಲಿ ನಿನ್ನೆ ದಿನ ಗಿರೀಶ್ ಮಠಣ್ಣ ಅವರದ್ದು ಪೋಸ್ಟ್ ಅನ್ನು ಹಾಕ್ತಾರೆ. ಸಾಕಷ್ಟು ವೈರಲ್ ಆಗುತ್ತೆ. ಮಾತ್ರವಲ್ಲ, ಪರ ವಿರೋಧಿಗಳು ಆ ಒಂದು ಪೋಸ್ಟ್ ಕೆಳಗಡೆ ಕಮೆಂಟ್ ಅನ್ನು ಹಾಕ್ತಾರೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತೆ ಎಣ್ಣೆ ಈ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಗಿರೀಶ್ ಮಠಣ್ಣ ಅವರು ಅಂತ ಕೇಳುವಾಗ್ಲೇ ಇವತ್ತಿನ ಒಂದು ಸನ್ನಿವೇಶಗಳಲ್ಲಿ ನಾಯಕನಾಗಿಯೂ ಖಳನಾಯಕನಾಗಿಯೂ ಗುರುತಿಸಿಕೊಂಡಂತಹ ಓರ್ವ ವ್ಯಕ್ತಿ. ಸೊ ಆ ವ್ಯಕ್ತಿಯ ಸಾಮಾಜಿಕ ಜಾಲತಾಣವನ್ನ ದುರುಗುಟ್ಟಿ ನೋಡ್ತಾ ಇರೋ ಕೆಲವೊಬ್ಬರಲ್ಲಿ ನಾನು ಒಬ್ಬ. ಅವರ ಸ್ಟೇಟ್ಮೆಂಟ್ಗಳು, ಅವರ ವರದಿಗಳು ಅಥವಾ ಅವರ ಪೋಸ್ಟ್ಗಳು ಏನೇ ಆಗಿರ್ಬೋದು, ಅವ್ರು ನಿನ್ನೆ ದಿನ ತನ್ನ ಫೇಸ್ಬುಕ್ನ ಕವರ್ ಫೋಟೋವನ್ನ ಚೇಂಜ್ ಮಾಡಿದ್ದಾರೆ. ನಾರ್ಮಲ್ ಆಗಿ ಏನೋ ತುಂಬಾ ದಿವಸ ಆಯ್ತು ಚೇಂಜ್ ಮಾಡೋಣ ಅನಿಸಿರ್ಬೋದು. ಆದರೆ ಸೌಜನ್ಯ ಪರ ಹೋರಾಟಗಳಲ್ಲಿ ಗುರುತಿಸಿಕೊಂಡವರಿಗೂ ಅಥವಾ ಸೌಜನ್ಯ ಪರ ಹೋರಾಟಗಳ ವಿರೋಧಿಗಳಿಗೂ ಈ ಒಂದು ಫೋಟೋ ಬಹಳಷ್ಟು ಏನು ಪ್ರತ್ಯೇಕವಾದಂತಹ ಒಂದು ಥಾಟ್ ಅನ್ನ ನೀಡಿರುತ್ತೆ. ಖಂಡಿತವಾಗಿಯೂ ಆ ಒಂದು ಫೋಟೋವನ್ನು ಇಲ್ಲಿ ಇಡ್ತೀನಿ ನೋಡಿ. ಚಾಮುಂಡೇಶ್ವರಿ ದೇವಿ ಆ ಒಂದು ರುದ್ರನ ಅರ್ಥನ ಏನಂತ ಹೇಳ್ಬೋದು, ನಾವು ದುಷ್ಟ ಸಂಹಾರ ಅಂತ ಹೇಳ್ಬೋದು. ಆ ಒಂದು ಪರಿಕಲ್ಪನೆ ಇರುವಂತಹ ಒಂದು ಫೋಟೋ. ಸೊ ಆ ಒಂದು ಫೋಟೋ ಹಾಕ್ತಿದ್ದ ಹಾಗೆ ಆ ಒಂದು ಫೋಟೋಕ್ಕೆ ಬೆಂಬಲಿಸುವವರು, ಅದನ್ನ ವಿರೋಧಿಸುವವರು ಸಾಕಷ್ಟು ಮಂದಿ ಕಮೆಂಟ್ ಮೂಲಕ ದಾಳಿ ಪ್ರತಿದಾಳಿ ನಡೆಸ್ತಾ ಇದ್ದಾರೆ. ಸೊ ಆ ಒಂದು ವಿಚಾರವನ್ನ ನೋಡ್ಕೊಂಡ್ ಬರೋಣ. ಮೊದಲು ಕರೆಕ್ಟ್ ಆಗಿ ಒಂದು ದಿವಸ ಆಯ್ತು ಇವಾಗ ಫೋಟೋ ಚೇಂಜ್ ಮಾಡ್ಬಿಟ್ಟು. ನೀವೇ ಬರೆದಿದ್ದ ಅಂತ ಒಬ್ರು ಕೇಳಿದ್ರು. ಅದಕ್ಕೆ ಅವರು ಆ ಒಂದು ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ರು. ಮೇಡಮ್, ಇಟ್ ಈಸ್ ಫ್ರಮ್ ಬುಕ್ ಅವೇಕನಿಂಗ್ ಶಕ್ತಿ written by a foreign author Shelley Campton. Very excellent book on different avatars of goddess. This book is about awakening Mother Goddess Durga Devi, my inspiration ಅಂತ ರಿಪ್ಲೈ ಕೊಟ್ಟಿದ್ದಾರೆ. ಗಿರೀಶ್ ಮಠಣ್ಣ ಅವರ ವಿಚಾರವನ್ನು ಹೇಳುವುದಾದ್ರೆ, ಇನ್ನೆಷ್ಟೇ ಎತ್ತರಕ್ಕೆ ಇರಲಿ ಕೆಳಗೆ ಇರಲಿ, ತಮ್ಮ ಮುಂದೆ ಇರುವಂತಹ ಓರ್ವ ವ್ಯಕ್ತಿಯನ್ನ ಅತ್ಯುತ್ತಮ ರೀತಿಯಲ್ಲಿ ನಿಭಾಯಿಸೋಕೆ ಗೊತ್ತಿರುವಂತಹ ವ್ಯಕ್ತಿ. ಹಲವಾರು ಬಾರಿ ನಾವು ನಮ್ಮ ನಡುವೆ ಮಾತುಕತೆ ನಡೆದಂತಹ ಒಂದು ಸಂದರ್ಭದಲ್ಲಿ ಬಹಳಷ್ಟು ಏನು ಇನ್ನೋಸೆಂಟ್ ಆಗಿ, ಯಾಕಂತಂದ್ರೆ ಇವಾಗ ಓರ್ವ ಪೊಲೀಸ್ ಅಧಿಕಾರಿ ಅಥವಾ ಮಾಜಿ ಪೊಲೀಸ್ ಅಧಿಕಾರಿ ಅನ್ನುವಂತಹ ಒಂದು ಗರ್ವ ಆ ಒಂದು ವ್ಯಕ್ತಿಯಲ್ಲಿ ಕಾಣಿಸ್ತಾ ಇಲ್ಲ. ಅದು ಅಪರೂಪಕ್ಕೆ ಅಪರೂಪವಾಗಿ ಸಿಗುವಂತಹ ಕೆಲವೊಂದು ಸಿದ್ಧಿ ಅಂತ ಹೇಳ್ಬೋದು. ಸೊ ಅದರಿಂದಾಗಿ ಗಿರೀಶ್ ಮಠಣ್ಣ ಅವರನ್ನ ಹಲವಾರು ಬಾರಿ ಗಿರೀಶ್ ಮಠಣ್ಣ ಅವರನ್ನ ಇನ್ಸ್ಪಿರೇಷನ್ ಅಂತ ನಾನು ತಗೊಳ್ಳೋಕೆ ಕಾರಣನೇ ಅದು. ಇವಾಗ ನಮ್ಮ ಏನು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಧರ್ಮಾಧಾರಿತವಾಗಿ ಪಂಗಡಗಳು, ಜಾತಿ, ಧರ್ಮ ಅಂತ ವಿಂಗಡಿಸ್ತಾನೆ ಇರುವಾಗ ಅಂಥವರಲ್ಲಿ ಇಂತಹ ನಾಯಕರು ಹುಟ್ಟು ಹಾಕುವುದು ಅಂದ್ರೆ ಬಹಳಷ್ಟು ಕಷ್ಟದ ವಿಚಾರ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಇಂತಹ ನಾಯಕರು ಬೆಳೀತಾ ಇದ್ದಾರೆ ಅಂದ್ರೆ ಅವರಿಗೆ ಪ್ರೋತ್ಸಾಹ ನೀಡುವುದು ನಿಮ್ಮೆಲ್ಲರ ಕಡ್ಡಾಯ ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಅದರಿಂದಾಗಿ ಕಮೆಂಟ್ ಕಡೆ ಹೋಗೋಣ. ಕಮಿಂಗ್ ಸೂನ್ ಸೇಮ್ ಬೈ ಗೋಡೆಸ್ ಸೌಜನ್ಯ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ. ಸೌಜನ್ಯ ದೇವಿ ಅಂತ ಒಬ್ರು ಕಮೆಂಟ್ ಮಾಡಿ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಚಿತ್ರಕಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಅಕ್ರಮವಾಗಿ ಕೈವಶ ಮಾಡಿಕೊಂಡು ಮಾಡಬಾರದ ಅನಾಚಾರ ಅತ್ಯಾಚಾರಗಳನ್ನು ಎಸಗಿ ಶ್ರೀ ಕ್ಷೇತ್ರಕ್ಕೆ ಕಳಂಕ ತಂದಿಟ್ಟ ದುಷ್ಟ ರಾಕ್ಷಸರನ್ನು ಚಾಮುಂಡೇಶ್ವರಿ ದೇವಿಯ ಆರಾಧಕಿಯಾದ ಸೌಜನ್ಯ ದೇವಿ ತುಳಿದು ಸಾಯಿಸುತ್ತಿರುವಂತೆ ಈ ಚಿತ್ರವು ನನಗೆ ಕಾಣುತ್ತಿದೆ. ಈ ಒಂದು ವಿಚಾರವೇ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಂದ. ಯಾಕಂದ್ರೆ ನಾನೊಂದು ಈ ಒಂದು ಫೋಟೋವನ್ನು ನೋಡಿದಾಗ್ಲೇ ನನಗನಿಸ್ತು ಇದು ಏನೋ ಒಂದು ದುಷ್ಟ ಸಂಹಾರದ ಆ ಒಂದು ರೀತಿಯಲ್ಲಿ ಲೆಕ್ಕಾಚಾರದ ಮುಖಾಂತರ ಹಾಕಿದ್ರು ಏನೋ ಅಂತ. ಆದ್ರೆ ಗಿರೀಶ್ ಮಠಣ್ಣ ಅವರಿಗೆ ಆ ಒಂದು ಭಾವದಲ್ಲಿ ಹಾಕಿದಾಗೆ ನನಗೆ ಅನಿಸ್ಲಿಲ್ಲ. ಆದ್ರೆ ಆ ಒಂದು ಫೋಟೋವನ್ನು ನೋಡುವಾಗ ಅದೇ ರೀತಿ ಅನಿಸ್ತು. ಆ ಒಂದು ನನಗನಿಸಿದ ಅದೇ ಕಮೆಂಟ್ಸ್ಗಳು ನೋಡುವಾಗ ನನಗನಿಸಿದ ಅದೇ ರೀತಿಯಲ್ಲಿ ಕಾಪಿ ಮಾಡಿಬಿಟ್ಟು ಹಾಕಿದಾಗ ಕಾಣ್ತಾ ಇತ್ತು. ಸೊ ಅದರಿಂದ ನನಗನಿಸ್ತು ಇದು ಸೌಜನ್ಯ ಪರ ಹೋರಾಟಗಾರರೆಲ್ಲರಿಗೂ ಈ ಒಂದು ಫೋಟೋ ನೋಡಿದ್ರೆ ಅಥವಾ ವಿರೋಧಿಗಳಿಗೂ ಈ ಒಂದು ಫೋಟೋವನ್ನು ನೋಡಿದ್ರೆ ಅನ್ಕೋತಾರೆ ಇದೇನೋ ನಮ್ಗೋಸ್ಕರನೇ ಮಾಡಿ ಹಾಕಿದಂತಿದೆ ಅಂತ ವಿರೋಧಿಗಳು ಅನ್ಕೊಂಡ್ರೆ, ಇದು ನಮ್ಮ ಏನು ಹೋರಾಟಕ್ಕಾಗಿ ಹಾಕಿರೋದಂತ
ಹೋರಾಟಗಾರರು ಅನ್ಕೋತಾರೆ. ಸೊ ಅದರಿಂದಾಗಿ ಈ ರೀತಿಯಾದ ಹೋರಾಟ ನಡೆಸಿ ದುಷ್ಟರನ್ನ ನಾಶ ಮಾಡಬೇಕು. ಈ ಕಾಳಿಯ ಕಾಲಡಿಯಲ್ಲಿ ಬಿಲ ಬಿಲ ಒದ್ದಾಡುತ್ತಿರುವವರಲ್ಲಿ ಧರ್ಮಸ್ಥಳದವರಾರು ಪ್ರಜ್ವಲ್ ರೇವಣ್ಣ. ಅಂದ್ರೆ ಅಲ್ಲಿ ಆ ಒಂದು ಫೋಟೋದಲ್ಲಿರುವಂತಹ ಏನು ಸಂಹಾರ ಆಗ್ತಾ ಇರುವವರಲ್ಲಿ ಧರ್ಮಸ್ಥಳದವರು ಯಾರು, ಪ್ರಜ್ವಲ್ ರೇವಣ್ಣ ಕಡೆಯವರು ಯಾರು ಅಂತ ಹೇಳಿದ್ದಾರೆ. ರೈಟ್. ಜೈ ಸೌಜನ್ಯ ದೇವಿ, ಜೈ ಗಿರೀಶ್ ಸರ್. ಈ ಕಲಿಯುಗದಲ್ಲಿ ಸ್ತ್ರೀ ಶಕ್ತಿಯಿಂದ ಕಾಮಾಂಧರಂತಹ ದುಷ್ಟರ ಮರ್ದನವಾಗಬೇಕು. ಇನ್ನು ನಮ್ಮ ಸ್ನೇಹಿತ ಮಿತ್ರರಂತಹ ಹಾಯ್ ಕರುನಾಡು ಅವರು ಕಮೆಂಟ್ ಮಾಡಿದ್ದಾರೆ. ನೈಸ್. ಇನ್ನು ಪ್ರತ್ಯೇಕವಾಗಿ ಕಮೆಂಟ್ಗಳಲ್ಲಿ ನಾನು ನೋಟ್ ಮಾಡಿದಂತಹ 2 ಕಮೆಂಟ್ಸ್ ಇದೆ. ಅದು ಶಿವಪ್ರಸಾದ್ ಶೆಟ್ಟಿ. ಹೆಸರು ಹೇಳೋಕೆ ಕಾರಣ ಏನಪ್ಪಾ ಅಂದ್ರೆ, ಈ ಕಮೆಂಟ್ಸ್ ಅನ್ನ ನೀವು ನೋಡಿ. ನ್ಯಾಯ ಎಲ್ಲಿದೆ? ಮಗಳ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕಾದರೆ ನ್ಯಾಯಾಲಯದಲ್ಲಿ ಹೆಚ್ಚಿನ ತನಿಖೆಯಾಗಿ ಮನವಿ ಮಾಡಬೇಕು. ಆ ಒಂದು ಮನವಿಗಾಗಿ ಅವಕಾಶವಿದ್ದು ಮೇಲ್ಮನವಿಯನ್ನು ಸಲ್ಲಿಸದೆ ಹೋರಾಟ ಸಭೆಗಳಲ್ಲಿ ಭಾಷಣ ಮಾಡುತ್ತಾ ಇರಲು ಕಾರಣವೇನು? ನ್ಯಾಯ ಸಿಗುವುದು ನ್ಯಾಯಾಂಗದಲ್ಲಿ, ಸಾರ್ವಜನಿಕ ಸಭೆಗಳಲ್ಲಿ ಅಲ್ಲ. ಈ ಪೋಸ್ಟ್ ಮಾಡಿದವನು ಒಂದು ವಿಚಾರವನ್ನ ಮರೆತಿರ್ಬೇಕು. ನಮ್ಮ ದೇಶಕ್ಕೆ ಯಾವ ರೀತಿಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿತ್ತು? ಒಂದೇ ವಾಕ್ಯದಲ್ಲಿ ಉತ್ತರಿಸಿ. ಏನು ಅಶಾಂತಿ ಅಶಾಂತಿ ಅಂತ ಶಾಂತಿ ಶಾಂತಿ ಮಂತ್ರದ ಮೂಲಕ ಅಂತ ಹೇಳ್ತಾರೆ, ಆದ್ರೆ ಅದರ ಹಿಂದೆ ನೆತ್ತರುಗಳ ಕಲೆ ಇದೆ. ಏನು ಸುಭಾಷ್ ಚಂದ್ರ ಬೋಸ್ ಅವರು ವಿಮಾನ ಅಪಘಾತದಲ್ಲಿ ಮರಣವಪ್ಪುತ್ತಾ ಇಲ್ಲ ಅಂದಿದ್ರೆ, ಸುಭಾಷ್ ಚಂದ್ರ ಬೋಸ್ ಅವರ ಕೈ ಕೆಳಗಡೆ ಸ್ವಾತಂತ್ರ್ಯ ಸಿಗುವಂತಹ ಕಾಲವು ನಮ್ಗೆ ಬರ್ತಾ ಇತ್ತೇನೋ ಹೇಳಕ್ಕಾಗಲ್ಲ. ಯಾಕಂದ್ರೆ ಸುಸಜ್ಜಿತವಾದಂತಹ ಒಂದು ದೊಡ್ಡ ಸೈನ್ಯವನ್ನ ಕಟ್ಟಿ ಶಸ್ತ್ರಾಸ್ತ್ರ ಪೂರೈಕೆಗೋಸ್ಕರ ಅವರು ಹೋಗ್ತಾ ಇದ್ದಾರೆ. ಏನೋ ಸ್ಯಾಡ್ ಡಿಸ್ಮಿಸ್ ಅಂತ ಹೇಳ್ಬಹುದು. ಆದ್ರೆ ಯಾವತ್ತು ಹೋರಾಟಗಳ ಮುಖಾಂತರ ನ್ಯಾಯ ಸಿಗುವುದಿಲ್ಲ ಎನ್ನುವಂತಹ ಒಂದು ಆ ಮೂಢನಂಬಿಕೆ ಇದೆ ಅಲ್ವಾ, ಆ ಒಂದು ಮೂಢನಂಬಿಕೆಯಿಂದ ಹೊರಗೆ ಬರಬೇಕು. ನಮ್ಮ ದೇಶದಲ್ಲಿ, ಈ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಹೋರಾಟದ ಮೂಲಕವೇ ಹಲವಾರು ಪ್ರಕರಣಗಳು ಇತ್ಯರ್ಥವಾಗಿದ್ದಿದೆ. ಯಾಕೆ ಹೇಳ್ಬೇಕು? ರೈತ ಆಂದೋಲನ, ನೀವು ಗೊತ್ತಿರ್ಬೋದು, ದೆಹಲಿ ಚಲೋ ಅಂತ ರೈತರು ನಿರಂತರವಾಗಿ ವರ್ಷಾನುಗಟ್ಟಲೆ ಹೋರಾಟ ಮಾಡಿದ ಫಲವಾಗಿ ರೈತರಿಗೆ ತಲೆಬಾಗಬೇಕಾದಂತಹ ಪರಿಸ್ಥಿತಿ ಕೇಂದ್ರ ಸರ್ಕಾರಕ್ಕೆ ಬಂದಿದೆ ಅಂದಿದ್ರೆ ರೈತರು ಸುಮ್ಮನೆ ಇರ್ತಿದ್ರೆ ಆ ಒಂದು ಏನು ವಿಚಾರದಲ್ಲಿ ಏನಾದ್ರೂ ಚೇಂಜಸ್ ಆಗ್ತಾ ಇರ್ಲಿಲ್ಲ. ಸೊ ಅದರಿಂದಾಗಿ ಹೋರಾಟದ ಮೂಲಕ ನ್ಯಾಯ ಸಿಗುವುದಿಲ್ಲ ಅನ್ನುವಂತಹ ಒಂದು ನಂಬಿಕೆ ತೆಗೆದುಹಾಕಿ, ಯಾಕಂದ್ರೆ ಹೋರಾಟದಲ್ಲೇ ಹಲವು ಪ್ರಕರಣಗಳು ಇತ್ಯರ್ಥವಾಗಿದೆ. ಇನ್ನೊಂದು ಟ್ರೋಲ್ ಫೋಟೋವನ್ನು ಹಾಕಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮತ್ತು ಗಿರೀಶ್ ಮಠಣ್ಣವರು ಒಂದೇ ಫೋಟೋದಲ್ಲಿರುವಂತಹ ಒಂದು ಫೋಟೋ. ನಾನೇ ಲೊಟ್ಟೆ, ಇವನ್ ನನಗಿಂತ ರಣಲೊಟ್ಟೆ, ನನ್ ಮಗ ಬೋಳಿ ಮಗ. ಇನ್ನೊಂದು ವಿಚಾರ, ಈ ಒಂದು ಟ್ರೋಲ್ಗಳನ್ನ ನೋಡಿ ಗಿರೀಶ್ ಮಠಣ್ಣವರಿಗಂತೂ ಏನು ಅವರ ಹಾವಭಾವದಲ್ಲಿ ಚೇಂಜಸ್ ಆಗಲ್ಲ. ಯಾಕಂದ್ರೆ ಹಲವಾರು ಬಾರಿ ನಾವು ಏನು ಮಾತುಕತೆ ನಡೆಸಿದಂತ ಸಂದರ್ಭದಲ್ಲಿ ಟ್ರೋಲ್ಗಳನ್ನ, ವಿರೋಧಿಗಳನ್ನ ಅವರು ತುಂಬಾ ಇಷ್ಟಪಡ್ತಾರೆ. ಏನು ಅವರಿಗೆ ಆ ಒಂದು ಲಾಜಿಕ್, ಆ ಒಂದು ಸಬ್ಜೆಕ್ಟ್ ಅಲ್ಲಿ ಬಹಳಷ್ಟೊಂದು ಏನು ಕ್ಯಾಚ್ ಮಾಡುವಂತಹ ಒಂದು ಟೆಕ್ನಿಕ್ ಇದೆ ಅನ್ಸುತ್ತೆ. ಸೊ ಅದರಿಂದಾಗಿ ಅಂತಹ ಒಂದು ಕಾರ್ಯಗಳನ್ನು ಅವರು ಬಹಳಷ್ಟು ಇಷ್ಟಪಡ್ತಾರೆ. ವಿರೋಧಿಗಳು, ಟ್ರೋಲ್ಗಳು, ಅವರ ವಿರುದ್ಧವಾಗಿ ಬರುವಂತಹ ಅಪಪ್ರಚಾರಗಳು. ಸೊ ಅದರಿಂದಾಗಿ ಇದು ಅಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರದು ಅನ್ಕೋತೀನಿ. ಆ ಒಂದು 2 ಪೋಸ್ಟರ್ಗಳು ಒಬ್ಬರೇ ಹಾಕಿದ್ದಾರೆ. ಶಿವಪ್ರಸಾದ್ ಶೆಟ್ಟಿ ಅನ್ನುವಂತಹ ಅವರು ವ್ಯಕ್ತಿ ಟ್ರೋಲ್ ಮಾಡಿ ಹಾಕಿದ್ದಾರೆ. ಸೊ ಆದ್ರಿಂದಾಗಿ ಈ ಒಂದು ಪೋಸ್ಟ್ ಅನ್ನ ಯಾಕೆ ಇಲ್ಲಿ ತರಬೇಕು ಅಂತ ಹೇಳಿದ್ರೆ, ಸೌಜನ್ಯ ಹೋರಾಟವು ನಡೀತಾ ಇದೆ. ಸೌಜನ್ಯ ಹೋರಾಟದಲ್ಲಿ ಅಪರಾಧಿಗಳು ಏನು ಶಿಕ್ಷೆಗೊಳಪಟ್ಟಿಲ್ಲ ಅಥವಾ ಏನೋ ನಿರಪರಾಧಿಯನ್ನ ಶಿಕ್ಷೆಗೊಳಪಡಿಸಿದ್ರು, ಆ ಒಂದು ವಿಚಾರವಾಗಿ ಗಿರೀಶ್ ಮಠಣ್ಣವರು ಸೌಜನ್ಯ ಪರ ಹೋರಾಟಗಾರಿಗೆ ಒಂದು ಭರವಸೆಯನ್ನ ಕೊಡ್ತಾರೆ. ಅದು ಭರವಸೆ ಅಲ್ಲ, ಅದು ಮುಂದಿನ ದಿನಗಳಲ್ಲಿ ನಿಜವಾಗುವಂತಹ ಒಂದು ಸತ್ಯ. ಲೋಕಸಭಾ ಎಲೆಕ್ಷನ್ ಮುಗಿಲಿ, ರಿಸಲ್ಟ್ ಬರ್ಲಿ, ಮುಂದಿನ ದಿನಗಳಲ್ಲಿ ಏನು ಕಾನೂನು ಕ್ರಮಗಳು ಮುಂದುವರಿಯುತ್ತೆ. ಕಾನೂನಾತ್ಮಕವಾಗಿ ನಾವು ನೀಡುವಂತಹ ಸಾಕ್ಷ್ಯವು ನಮ್ಮ ದೇಶದಲ್ಲಿ ಅಲ್ಲ, ನಮ್ಮ ಈ ಇಡೀ ವರ್ಲ್ಡ್ ನಲ್ಲಿ ಆ ಒಂದು ಏನು ಸಾಕ್ಷ್ಯವನ್ನ ತಿರಸ್ಕರಿಸುವಂತಹ ಕೋರ್ಟ್ಗಳು ಇಲ್ಲ, ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಭರವಸೆಯ ಮಾತುಗಳನ್ನು ಕೊಟ್ಟರು.
ಸೊ ಅದರಿಂದಾಗಿ ಆ ಒಂದು ಭರವಸೆಯಲ್ಲಿ ನಾವು ಇವತ್ತು ಮುಂದೆ ಸಾಗ್ತಾ ಇದ್ದೇವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಕ್ಕೆ ಮರಿಬೇಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.